ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗಲ್ಲಿ ಸುಮ್ಮನೆ ರ್ಯಾಂಡಮ್ ಆಗಿ ದಿನ ಯಾವ ರೀತಿ ಕಳೆದಿದ್ದೆ ಅಂತ ನಿಮಗೆ ಶೇರ್ ಮಾಡ್ತಿದ್ದೀನಿ. ಸೊ ಬೆಳಗ್ಗೆ ಎದ್ದು ಸಿಂಪಲಾಗಿ ಬಾಗಿಲಿಗೆ ಮಾತ್ರ ರಂಗೋಲಿ ಹಾಕಿದ್ದೆ. ಇನ್ನು ಮನೆಯೆಲ್ಲ ಏನು ಕ್ಲೀನ್ ಮಾಡಿರಲಿಲ್ಲ ಆ್ಯಂಡ್ ಒಂಥರ ಮೂಡು ಚೆನ್ನಾಗಿರಲಿಲ್ಲ. ನನಗೆ ಪೂಜೆ ಮಾಡಬೇಕಂತ ಒಂದು ಸೈಡ್ ಮನಸ್ಸಿದ್ರೆ ಇನ್ನೊಂದು ಸೈಡು ಸಂಜೆ ಮಾಡ್ಕೊಳ್ಳೋಣ ಆ ರೀತಿ ಇರುತ್ತೆ. ವರ್ಕ್ ಫ್ರಮ್ ಹೋಮ್ ಮಾಡ್ತಿರೋದ್ರಿಂದ ಸ್ವಲ್ಪ ಸಂಜೆ ಹೊತ್ತೇ ಜಾಸ್ತಿ ಪೂಜೆ ಮಾಡ್ತಿರೋದು ನಾನು. ಇನ್ನು ನಮ್ಮ ಅಣ್ಣ ಮಕ್ಕಳು ಇಬ್ಬರು ಬಂದಿದ್ದರು. ಅವತ್ತು ಸಂಡೇನೋ ಸ್ಯಾಟರ್ಡೇನೋ ನನಗೆ ಜ್ಞಾಪಕ ಇಲ್ಲ. ಸೊ ಅವರಿಬ್ಬರು ಬಂದಿದ್ದರು. ಇನ್ನು ಅವರಿಬ್ಬರಿಗೆ ಸ್ನಾನ ಮಾಡಿಸಿ ಇನ್ನು ತಿನ್ನೋದಕ್ಕೆ ದೋಸೆ ಮತ್ತು ಎಣ್ಣೆ ಬದನೆಕಾಯಿ ಸಾಂಬಾರು ಮಾಡಿದ್ದೆ. ಸೊ ಅದನ್ನೇ ಅವರಿಗೂ ಕೂಡ ರಾತ್ರಿ ಮಾಡಿರೋದೇ ಇತ್ತು ಎಣ್ಣೆ ಬದನೆಕಾಯಿ. ಸೊ ಅದಕ್ಕೆ ದೋಸೆ ಮಾಡಿಕೊಟ್ಟಿದ್ದೆ ಆ್ಯಂಡ್ ತುಂಬಾ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಇವಳು ಚಿಕ್ಕವಳಿದ್ದಾಳಲ್ವ, ಇವಳಿಗಂತೂ ತುಂಬಾ ಬ್ರೆಡ್ಡು ಹಾಲು ಈ ರೀತಿದೇ ತುಂಬ ಇಷ್ಟ. ಅದೇನೋ ಅವಳು ಬಂದಾಗ ಅಷ್ಟೇ ನಮ್ಮ ಮನೇಲಿ ಬ್ರೆಡ್ ಇರುತ್ತೆ ಆ್ಯಕ್ಚುಲಿ. ಅವಳು ಮಾಡೋದೆಲ್ಲ ಒಂಥರ ನಿಜ ಕ್ಯೂಟಾಗಿರುತ್ತೆ. ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ಅಂತ ನೀವೇ ಕೇಳಿಸ್ಕೊಳ್ಳಿ. ಕೇಳಿ ನಿನ್ನ ಸಾರಿ ಹೇಳೋದು ಬೇಡ, ನನಗೆ ಕ್ಲೀನಾಗಿ ತಿನ್ನು ಹೇಳು. ಬೇಬಿ ಇದೈತಲ್ಲ ಸಾರಿ ಅತ್ತೆ ಅನ್ನಮ್ಮ. ಇಷ್ಟನಾ ಅಜ್ಜಿ ಇಷ್ಟನಾ? ನೀನು ಇಷ್ಟ ಅಲ್ಲ, ನಾನು ಇಷ್ಟನಾ ಅಪ್ಪ ಇಷ್ಟನಾ? ನಾನು ಇಷ್ಟನಾ? ನಾನು ಕೇಳ್ತಿರೋದು ನಾನು ಇಷ್ಟನಾ ಅಪ್ಪ ಇಷ್ಟನಾ? ಅಯ್ಯಯ್ಯ ಡ್ರಾಮಾ. ಮೇಡಮ್ ನನ್ನ ಹತ್ರ ಬೆದ್ದು ಐತೆ ನೋಡಮ್ಮ, ನಾನು ತೋರ್ತಾ ಇದ್ದೀನಿ. ನೋಡಮ್ಮ ನನ್ನ ಹತ್ರ ಬೆದ್ದು ಐತೆ. ಏನು ಸಾರಿನಾ? ನೀನು ಹೋಗ್ತಾ ಇದೆಯಲ್ಲ ನನ್ನ ಬಿಟ್ಬಿಟ್ಟು. ನೀನು ನಿಮ್ಮ ಅಪ್ಪ ಬಂದರೆ ಹೋಗ್ತೀಯಾ? ಮತ್ತೆ ಇರಲ್ವ ನನ್ನ ಜೊತೆಲಿ? ಬೇಡವಾ ಅತ್ತೆ ಬೇಡವಾ ನಿಂಗೆ? ಇದೆಲ್ಲ ಯಾಕೆ ಇರಲ್ಲ? ಈಗ ಪಕ್ಕ ಅಪ್ಪ ಬಂದ. ಅಪ್ಪ ಇಷ್ಟು ಫಾಸ್ಟಾಗಿ ಓಡಿಸುತ್ತೆ. ಅಲ್ಲ ಇರು, ಸುಮ್ಮನೆ ಇರು. ಬೇಬಿ ಸಾರಿ ಕೇಳು ನನಗೆ. ಸಾರಿ ಅತ್ತೆ ಅನ್ನು. ಸಾರಿ ಅತ್ತೆ ಏನು? ಡಿಂಪಲ್ ಬಂದಿದೆ ಅಮ್ಮ ನಿಂಗೆ. ಇನ್ನು ನಮ್ಮಮ್ಮ ಇದ್ದಾಳಲ್ಲ, ಅವಳಂತೂ ಚಿಕ್ಕ ವಯಸ್ಸಿಂದನೂ ಒಂಥರ ಡ್ಯಾನ್ಸ್ ಪ್ರಿಯ ಅವಳು. ಅವಳಿಗೆ ಡ್ಯಾನ್ಸ್ ಅಂದರೆ ನಾನು ನೋಡ್ದಂಗೆ ಅವಳು 2 ವರ್ಷ ಪಾಪು ಇದ್ದಾಗಿಂದನೂ ಕೂಡ ಡ್ಯಾನ್ಸ್ ಅಂದರೆ ತುಂಬ ಇಷ್ಟಪಡ್ತಾಳೆ ಆ್ಯಂಡ್ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ. ಆ್ಯಂಡ್ ನೀವೇ ನೋಡ್ತಿರ್ಬೋದು. ಆ್ಯಂಡ್ ಡ್ಯಾನ್ಸ್ ಕ್ಲಾಸ್ಗೂ ಕೂಡ ಹೋಗದೆ ಅವಳು ಅಷ್ಟು ಚೆನ್ನಾಗಿ ಕಲ್ತಿದ್ಲು. ಆ್ಯಂಡ್ ಇವಾಗ ಮತ್ತೆ ಡ್ಯಾನ್ಸ್ ಕ್ಲಾಸಿಗೆ ಸೇರಿಸಿದ್ದಾರೆ. ಯಾವುದ್ರಲ್ಲಿ ಯಾವ್ದು ಇಂಟ್ರೆಸ್ಟ್ ಇರುತ್ತೋ ಅದನ್ನೇ ಮಕ್ಳಿಗೆ ಹಾಕಿದ್ರೆ ಅವ್ರು ಬೇಗ ಕಲಿತಾರೆ. ನಮಗೆಲ್ಲ ಹೆಂಗಿತ್ತಂದರೆ ನಾನು ಯಾವುದಕ್ಕೂ ಪಾರ್ಟಿಸಿಪೇಟ್ ಮಾಡ್ತಿರಲಿಲ್ಲ. ನಾನು ಸ್ಪೋರ್ಟ್ಸಲ್ಲೂ ಪಾರ್ಟಿಸಿಪೇಟ್ ಮಾಡ್ತಿರಲಿಲ್ಲ. ಒಂಥರ ಮನೆ ಓದು ಬಿಟ್ಟರೆ ಮನೆ ಅಷ್ಟೇ. ಇವಾಗಲೂ ನಾನು ಹಂಗೆ ಇದ್ದೀನಿ. ಆ್ಯಂಡ್ ನನಗೊಂಥರ ಖುಷಿ ಆಗುತ್ತೆ. ಒಂಥರ ಖುಷಿ, ತುಂಬ ಆ್ಯಕ್ಟಿವ್ ಇದ್ದಾಳೆ ಇವಾಗಲೇ. ಆ್ಯಂಡ್ ಅವ್ರ ಅಪ್ಪ ಅಮ್ಮಗೆ ಸ್ವಲ್ಪ ಇದೇನೋ ಮೀನಿಂಗ್ ಗೊತ್ತಾಗಲಿಲ್ಲ ಅಂತೆ. ಸೊ ಅದಕ್ಕೋಸ್ಕರ ಪ್ರಾಜೆಕ್ಟ್ ವರ್ಕ್ ಏನೋ ಕೊಟ್ಟಿದ್ರು ಅಂತ ಹೇಳಿ ನಮ್ಮಮ್ಮ ಮನೆಗೆ ಬಂದಿದ್ಲು. ಇದನ್ನು ಹೇಳ್ಕೊಡೋದಕ್ಕೋಸ್ಕರನೇ ಬಂದಿದ್ದವಳು ಅವತ್ತು. ಸೊ ಆದ್ದರಿಂದ ಇನ್ನು ಪ್ರಾಜೆಕ್ಟ್ ವರ್ಕಿಗೆ ಏನೇನು ಬೇಕಿತ್ತು ಅದೆಲ್ಲ ನಮ್ಮಣ್ಣ ಪ್ರಿಂಟೌಟ್ ತೆಗೆದು ಕೊಟ್ಬಿಟ್ಟು ಹೋಗಿದ್ದ. ನಿಜವಾಗ್ಲೂ ಅನಿಸ್ತಿತ್ತು ನನಗೆ ನನ್ನ ಚೈಲ್ಡ್ಹುಡ್ ಡೇಸ್ ನೆನಪಾಗ್ತಿತ್ತು. ನಾವೆಲ್ಲ ಇಷ್ಟೊಂದೆಲ್ಲ ಕಷ್ಟನ ಪಡ್ತಿರಲಿಲ್ಲ. ನಮ್ಮ ಅಪ್ಪ ಅಮ್ಮ ಮೇಲೆ ಡಿಪೆಂಡು ಆಗ್ತಿರ್ತಿರ್ಲಿಲ್ಲ.
ನಾವೇ ಎಲ್ಲ ಮಾಡ್ಕೊತಿದ್ವಲ್ಲ, ನಾವು ಹೆಂಗೆ ಅವಾಗೆಲ್ಲ ಪ್ರಾಜೆಕ್ಟ್ ವರ್ಕ್ಸ್ ಎಲ್ಲ ಮಾಡಿದ್ವಿ ಅನಿಸುತ್ತೆ. ಯಾಕಂದರೆ ಇವಾಗ ಪ್ರತಿಯೊಂದಕ್ಕೂ ಪೇರೆಂಟ್ಸ್ ಸಪೋರ್ಟ್ ತೊಗೊಂಡೇ ಇದು ಮಕ್ಕಳು ಮಾಡ್ತಾರೆ. ಬಟ್ ಅವಾಗೆಲ್ಲ ನಾವೇ ಕಲ್ತ್ಕೋತಿದ್ವಿ. ಯಾಕಂದರೆ ನಮ್ಮಮ್ಮ ಅಪ್ಪ ಅಷ್ಟು ಓದಿಸ್ಕೊಡೋ ಅಷ್ಟು ಇರ್ತಿರ್ಲಿಲ್ವಲ್ಲ. ಸೊ ಆದ್ದರಿಂದ ಬಟ್ ನನಗಿವಾಗ ಅನಿಸುತ್ತೆ, ನಾವೆಲ್ಲ ಒಂದು 90s ಕಿಡ್ಸ್ ಎಲ್ಲ ತುಂಬ ಗ್ರೇಟ್. ನಮಗೆ ನಾವೇ ಎಲ್ಲ ಓದಿ ಇಷ್ಟು ಮಾತ್ರ ಇದ್ದೀವಿ ಅಂತ ಹೇಳಿದ್ರೆ. ಆ್ಯಂಡ್ ಇವಾಗಿಂದು ಬೇರೆ ವಿಚಾರ ಬಿಡಿ. ಈಗೆಲ್ಲ ಪೇರೆಂಟ್ಸು ತುಂಬ ಎಜುಕೇಟೆಡ್ ಆಗಿರ್ತಾರೆ, ಅವ್ರಿಗೆಲ್ಲ ಗೊತ್ತಿರುತ್ತೆ. ನಮ್ಮ ಪಾಪು ಅಂತೂ ಒಂದು ಸ್ವಲ್ಪ ಹೊತ್ತು ಇರ್ತಾಳೆ ಅಷ್ಟೇ. ಒಂದು 3 ಅವರ್ ಇಲ್ಲ 4 ಅವರ್ ಅಟ್ಲೀಸ್ಟ್ ಇರ್ತಾಳೆ ನಮ್ಮ ಮನೇಲಿ. ನಮ್ಮ ಮಮ್ಮಿ ಡ್ಯಾಡಿ ಮನೇಲಾದರೆ ಆಟ ಆಡ್ಸೋಕ್ಕೆ ಯಾರಾದರೂ ಬೇಕು. ಮಕ್ಕಳೇ ಹಂಗೆ ಅಲ್ವಾ, ಯಾರಾದರೂ ಚೆನ್ನಾಗಿ ಆಟ ಆಡ್ಸಿದ್ರೆ ಅವ್ರ ಜೊತೇಲಿ ಇರ್ತಾರೆ. ಇನ್ನು ಅವಳು ಅಮ್ಮ ಬೇಕಂತ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಳಂದರೆ ಅವಳನ್ನ ಕಳಿಸ್ಕೊಡ್ಲೇಬೇಕು. ಇನ್ನು ನಮ್ಮ ಖುಷಿ ಅಂತೂ ಚಿಕ್ಕ ವಯಸ್ಸಲ್ಲಿನೇ ತುಂಬ ಅವಳಾದರೂ ಇಷ್ಟು ಹೊತ್ತಾದರೂ ಇರ್ತಾಳೆ. ನಮ್ಮ ಖುಷಿ ಅಂತೂ ಅವ್ರ ಅಮ್ಮನ ಬಿಟ್ಟೇ ಇರ್ತಿರ್ಲಿಲ್ಲ. ಇನ್ನು ಅವಳನ್ನೆಲ್ಲ ಕಳಿಸ್ಬಿಟ್ಟು ಆಮೇಲೆ ಪ್ರಾಜೆಕ್ಟ್ ವರ್ಕ್ ಮಾಡೋಕ್ಕೆ ಕೂತ್ಕೊಂಡು ಪ್ರಾಜೆಕ್ಟ್ ವರ್ಕ್ನ ಸ್ವಲ್ಪ ಕಂಪ್ಲೀಟ್ ಮಾಡಿದ್ವಿ. ಇನ್ನು ನಮ್ಮ ಖುಷಿ ಇವಾಗ 9 o'clockವರೆಗೂ ಇರ್ತಾಳೆ, ನೈಟ್ 9 o'clockವರೆಗೂ. ಸೊ ಆದ್ದರಿಂದ ನೈಟು ಚಪಾತಿ ಮತ್ತು ಹೀರೆಕಾಯಿ ಗೊಜ್ಜನ್ನ ಮಾಡ್ತಿದ್ದೀನಿ. ಸೊ ಸಿಂಪಲ್ಲಾಗಿ ಬೇಗ ಆಗುವಂಥದ್ದನ್ನೇ ಪಲ್ಯಗಳು ಇಲ್ಲ ಗ್ರೇವಿ ಇಂಥದ್ದನ್ನೇ ನಾನು ಜಾಸ್ತಿ ಮಾಡೋದು. ಯಾಕಂದರೆ ನಮ್ಮ ಡ್ಯಾಡಿಗೆ ಚಪಾತಿ ಕೊಡಬೇಕಲ್ಲ. ಸೊ ಚಪಾತಿಗೆ ಗ್ರೇವಿ ಥರ ಇದ್ರೇ ಚೆನ್ನಾಗಿರುತ್ತೆ, ಸಾಂಬಾರು ಥರ ಎಲ್ಲ ಇದ್ದರೆ ಚೆನ್ನಾಗಿರಲ್ಲ ಅಂತ ಹೇಳಿ. ಏನೋ ನಮ್ಮ ಖುಷಿನೇ ಫೋನ್ ಎತ್ಕೊಂಡು ಫುಲ್ಲು ಎಲ್ಲ ವೀಡಿಯೋ ರೆಕಾರ್ಡ್ ಮಾಡಿದ್ದಾಳೆ. ಎಲ್ಲನೂ ಅವಳೇ ರೆಕಾರ್ಡ್ ಮಾಡ್ಕೊಂಬಂದಿರೋದು. ನಾನಿಲ್ಲ ಇವಾಗ ಚಪಾತಿ ಮಾಡ್ತಿದ್ದೆ. ಆ್ಯಕ್ಚುಲಿ ನನಗೂ ಗೊತ್ತಿರಲಿಲ್ಲ. ಇವಾಗ ನೋಡ್ತಿದ್ದೀನಿ ಕಂಪ್ಲೀಟ್ ಎಲ್ಲನೂ ತೋರಿಸ್ಕೊಂಡು ಬರ್ತಿದ್ಲು ಅವಳು. ಬಟ್ ರೆಕಾರ್ಡ್ ಆಗಿದೆ ಅದು ಕಂಪ್ಲೀಟಾಗಿ. ಇನ್ನು ಇದು ನೆಕ್ಸ್ಟ್ ಡೇ ಮಂಡೇ ಮಾರ್ನಿಂಗ್ ವ್ಲಾಗ್ ಇದು. ಸೊ ಆ್ಯಸ್ ಯೂಶ್ವಲ್ ನಾನು ಬೆಳಗ್ಗೆನೇ ಎದ್ದು ಒಂಚೂರು ಕಾಫಿ ಮಾಡ್ಕೊಂಡು ಕುಡಿದು ಇನ್ನು ಕೆಲಸ ಸ್ಟಾರ್ಟ್ ಮಾಡ್ಕೊತೀನಿ. ಯಾಕಂದರೆ ನಾನು ಎದ್ದೇಳೋದೇ ಲೇಟಾಗಿರುತ್ತಲ್ವ. ಸೊ ಆದ್ದರಿಂದ ಫಸ್ಟು ಕೆಲಸನೇ ಸ್ಟಾರ್ಟ್ ಮಾಡಿಕೊಂಡು ಆಮೇಲೆ ಒಂದು 4 o'clock ಆದಮೇಲೆ ಒಂದು ಸ್ವಲ್ಪ ಬ್ರೇಕ್ ಸಿಕ್ಕಾಗ ಆವಾಗವಾಗ ಅಡುಗೆ ಎಲ್ಲ ಮಾಡ್ಕೊಳ್ಳೋದು, ಆ ರೀತಿ ಮಾಡ್ತಿರ್ತೀನಿ. ಇನ್ನು ನೆಕ್ಸ್ಟು ಸಂಜೆಗೆ ಇದು ಸೋರೆಕಾಯಿ ಇತ್ತು. ಆ್ಯಕ್ಚುಲಿ ಟೊಮ್ಯಾಟೊ ಗೊಜ್ಜು ಮಾಡಿದ್ದೆ ಮಧ್ಯಾಹ್ನಕ್ಕೆ. ಇನ್ನು ರಾತ್ರಿಗೆ ನಮ್ಮ ಅಪ್ಪಗೆ ಚಪಾತಿಗೆ ಪಲ್ಯ ಬೇಕಿತ್ತಂತ ಹೇಳಿ ಸೋರೆಕಾಯಿನ ತೊಗೊಂಬಂದಿದ್ದೆ. ಬಟ್ ಇದನ್ನು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದು ನಾನು. ತೊಗೊಬಂದು ಆಲ್ಮೋಸ್ಟ್ 2 weeks ಆಗಿತ್ತು. ನಾನು ಅಂದ್ಕೊಂಡೆ ಮೇ ಬಿ ಕೆಟ್ಟೋಗಿರುತ್ತೆ, ಸರಿ ಚೆನ್ನಾಗಿಲ್ಲ ಅಂದರೆ ಮಾಡೋದು ಬೇಡ, ಕಟ್ ಮಾಡಿ ನೋಡೋಣ ಫಸ್ಟ್ ಅಂತ ಹೇಳಿ. ಬಟ್ ನಿಜವಾಗ್ಲೂ ಸೋರೆಕಾಯಿ ಅಂತೂ ಒಂಥರ ಎಳೆ ಸೋರೆಕಾಯಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಈ ರೀತಿ ಸಿಂಪಲ್ಲಾಗಿ ಬೇಗ ಕ್ವಿಕ್ಕಾಗಿ ಪಲ್ಯ ಮಾಡ್ಕೊಬಿಡ್ಬೋದು. ಇನ್ನು ಸ್ವಲ್ಪ ಸೋರೆಕಾಯಿನ ಸಪ್ರೇಟಾಗಿ ಒಂಚೂರು ಕುದಿಸ್ಕೊಂಬಿಡೋದು, ಅಂದರೆ ಬಿಸಿ ಮಾಡಿಕೊಂಡು ಸ್ವಲ್ಪ ಬೇಯಿಸ್ಕೊಬಿಡೋದು ಸಪ್ರೇಟಾಗಿ. ಇನ್ನು ನಾರ್ಮಲ್ ಪಲ್ಯಕ್ಕೆ ಏನೇನು ಹಾಕ್ತೀವಲ್ಲ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಹಾಗೆ ಒಂಚೂರು ಖಾರದ ಪುಡಿ, ಧನಿಯಾ ಪುಡಿ, ಮನೆಯಲ್ಲೇ ಮಾಡಿರೋ ಸಾಂಬಾರು ಪೌಡರ್ ಇದ್ದರೆ ಅದನ್ನು ಹಾಕ್ಕೋಬೋದು. ಹಾಗೆ ಸ್ವಲ್ಪ ಸಾಲ್ಟು, ಅರಿಶಿನ ಪುಡಿ ಹಾಕ್ಬಿಟ್ಟು ಇನ್ನು ಲಾಸ್ಟಲ್ಲಿ ಸ್ವಲ್ಪ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಪಲ್ಯ ಅಷ್ಟೇ ರೆಡಿಯಾಗಿರುತ್ತೆ. ಆ್ಯಂಡ್ ನಿಜವಾಗ್ಲೂ ನಾನು ಸೋರೆಕಾಯಿ ಎಲ್ಲ ತಿನ್ನಲ್ಲ ಆ್ಯಕ್ಚುಲಿ. ಸಾಂಬಾರಾದರೆ ಏನು ಮಾಡೋದಂತಲೇ ಗೊತ್ತಾಗಲ್ಲ. ಈ ರೀತಿ ಪಲ್ಯ ಮಾಡಿ ಆ್ಯಂಡ್ ಸೈಡ್ ಡಿಶ್ ಆಗೂ ಚೆನ್ನಾಗಿರುತ್ತೆ. ಹಾಗೆ ಸುಮ್ಮನೆ ನೆಂಚ್ಕೊಂಡು ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಸೋರೆಕಾಯಿ ಕೂಡ ತುಂಬಾ ಒಳ್ಳೆಯದು, ಇದು ದೇಹಕ್ಕೆ ತಂಪು ಅಂತ ಹೇಳ್ತಾರೆ. ಆ್ಯಂಡ್ ನಾನು ಇನ್ಮೇಲೆ ಸ್ವಲ್ಪ ಸೋರೆಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಪಲ್ಯ ಎಲ್ಲ ಮಾಡಿಟ್ಬಿಟ್ಟು ನಮ್ಮ ಅಪ್ಪಗೆ ಚಪಾತಿ ಆ್ಯಂಡ್ ಮತ್ತು ಹರಿ ದೋಸೆ ತಿಂತಾರೆ. ಜಾಸ್ತಿ ಚಪಾತಿ ಎಲ್ಲ ಇಷ್ಟಪಡಲ್ಲ, ನಾನು ಅಷ್ಟೊಂದು ಇಷ್ಟಪಡಲ್ಲ. ನಮ್ಮ ಪಪ್ಪ ಮಾತ್ರ ಶುಗರ್ ಇರೋದ್ರಿಂದ ಡೈಲಿ ಚಪಾತಿ ತಿನ್ನೋದು. ನಾವೆಲ್ಲ ಅದನ್ನು ತಿನ್ನಲ್ಲ. ಇನ್ನು ನಮ್ಮ ಮಮ್ಮಿ ಡ್ಯಾಡಿ ಮನೇಲಿರುವಾಗ ನನಗೆ ಅದೇ ರೂಢಿಯಾಗಿತ್ತು. ಮೇ ಬಿ ಅದರಿಂದನೇ ನಾನು ದಪ್ಪ ಆಗಿರಲಿಲ್ವೋ ಏನೋ ಗೊತ್ತಿಲ್ಲ. ನಾನು ಡೈಲಿ ಒಂದು ಚಪಾತಿ, ಒಂದು ಸ್ವಲ್ಪ ಪಲ್ಯ ಆ ರೀತಿ ತಿಂದುಬಿಟ್ಟು ಲೈಟಾಗಿಯೇ ಊಟ ಮಾಡ್ತಿದ್ದೆ. ಇವಾಗೆಲ್ಲ ರೈಸ್ ಊಟ ಮಾಡ್ತಿರ್ತೀವಲ್ಲ. ಸೊ ಅದರಿಂದ ಇನ್ನು ಮಧ್ಯಾಹ್ನ ಟೊಮ್ಯಾಟೊ ಗೊಜ್ಜು, ಚಟ್ನಿ ಎಲ್ಲ ಇತ್ತು, ಅದನ್ನೇ ಹರಿಗೆ ಹಾಕ್ಕೊಟ್ಟೆ. ಇನ್ನು ಹರಿ ದೋಸೆ ಊಟ ಮಾಡಿಕೊಂಡ್ರು. ಇನ್ನು ನಮ್ಮ ಡ್ಯಾಡಿಗೆ ಚಪಾತಿ, ಸೋರೆಕಾಯಿ ಪಲ್ಯ ಕೊಟ್ಟೆ. ಇನ್ನು ಇದು ನೆಕ್ಸ್ಟ್ ಡೇ ಅಂದರೆ ಟ್ಯೂಸ್ಡೇ ವ್ಲಾಗ್ ಇದು. ಟ್ಯೂಸ್ಡೇ ಬಂದು ಪಡ್ಡು ಮಾಡ್ಕೊಂಡಿದ್ದೆ. ನನಗೆ ಸಿಂಪಲ್ಲಾಗಿ ಹಾಗೆ ಟೊಮ್ಯಾಟೊ ಗೊಜ್ಜು ಇತ್ತಲ್ವ, ಅದ್ರ ಜೊತೆಲೇ ಪಡ್ಡು ತಿಂದ್ಕೊಂಡೆ. ಇನ್ನು ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಇನ್ನು ತುಂಬಾ ಬಾಡಿ ಓವರ್ ಹೀಟ್ ಆಗಿಬಿಟ್ಟಿದೆ ನನಗೆ. ಯಾವ ರೀತಿ ಕಂಡೀಷನ್ ಇದೆ ಅಂತ ಹೇಳಿದ್ರೆ, ಯಾರೂ ಜಾಸ್ತಿ ಖಾರ ಎಲ್ಲ ತಿನ್ನಬೇಡಿ ಅಂತಲೇ ಹೇಳ್ತೀನಿ, ಆ ರೀತಿ ಇದೆ. ಆ್ಯಂಡ್ ಫುಲ್ಲು ಓವರ್ ಹೀಟ್ ಆಗಿಬಿಟ್ಟು, ಸೊ ಅದರಿಂದ ನಾನು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡೋ ಮಟ್ಟಕ್ಕೆ ಆಗೋಗಿತ್ತು ನನಗೆ. ಸೊ ಅದರಿಂದ ಮಜ್ಜಿಗೆ, ಸೌತೆಕಾಯಿ,
ಎಳನೀರು ಈ ರೀತಿ ತಂಪಿನ ಪದಾರ್ಥನೇ ಜಾಸ್ತಿ ತೊಗೊಂಡಿದ್ದೀನಿ ಈ ವೀಕ್ ಫುಲ್ಲು. ಇನ್ನು ನೆಕ್ಸ್ಟು ಡಾಕ್ಟರ್ ಹೇಳಿದರು ಮೂಲಂಗಿ ಮತ್ತು ಮೊಸರನ್ನ ನೆನೆಸ್ಕೊಂಡು ತಿನ್ನಬೇಕು, ಸೊ ದಟ್ ಏನೇ ಇದ್ರೂ ಕ್ಲಿಯರ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದರಿಂದ ನಾನು ಅದನ್ನು ಕೂಡ ಮಾಡ್ತಿರ್ತೀನಿ. ಇನ್ನು ಇದು ವೆಡ್ನೆಸ್ಡೇ ವ್ಲಾಗು. ವೆಡ್ನೆಸ್ಡೇ ನನಗೆ ಹೆಲ್ತ್ ಇಶ್ಯೂ ಇರೋದ್ರಿಂದ ನನ್ನ ಹಸ್ಬೆಂಡ್ ಕೂಡ ಲೀವ್ ಹಾಕಿದ್ರು, ಇನ್ನು ನಾನು ಕೂಡ ಲೀವ್ ಹಾಕಿದ್ದೆ. ಇಬ್ಬರು ಸೇರಿ ಒಂದು ಏನಾದರೂ ಸಿಂಪಲಾಗಿ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು, ಇನ್ನು ಅವರಿಗೆ ಮ್ಯಾಗಿ ಬೇಕಂತ ಹೇಳಿದ್ರು. ಸರಿ ಮ್ಯಾಗಿ ಯಾವತ್ತೋ ಒಂದು ದಿವಸ ಅಪರೂಪಕ್ಕೆ ಲೀವ್ ಹಾಕೋದು, ಇನ್ನು ಮ್ಯಾಗಿ ಮತ್ತು ಪಲಾವ್ನು ಮಾಡಿಬಿಡೋಣ ಅಂತ ಹೇಳಿ ಮಾಡಿದ್ದೆ. ತುಂಬಾ ಚೆನ್ನಾಗಾಗಿತ್ತು ಪಲಾವ್ ಅವತ್ತಂತೂ. ಇನ್ನು ನೆಕ್ಸ್ಟು ಇದು ಥರ್ಸ್ಡೇ ವ್ಲಾಗ್, ಆ್ಯಕ್ಚುಲಿ ನೆನ್ನೆ ವ್ಲಾಗು. ಇನ್ನು ಅಮೆಝಾನಲ್ಲಿ ಇವರು ಆರ್ಡರ್ ಹಾಕಿದ್ರು, ಅಂದರೆ ಜಿಮ್ಗೆ ಬೇಕಾಗಿರೋ ಬ್ಯಾಗು ಮತ್ತು ಪ್ರೋಟೀನ್ ಕುಡಿಯೋದು ಬಾಟಲ್, ಅದೇನೋ ನನಗೆ ಗೊತ್ತಿಲ್ಲ, ವಾಟರ್ ಬಾಟಲ್ ಎಲ್ಲನೂ ಆರ್ಡರ್ ಹಾಕಿದ್ರು. ಇನ್ನು ನಾನು ಇದನ್ನು ಅಮೆಝಾನಲ್ಲೇ ಆರ್ಡರ್ ಮಾಡ್ಕೊಂಡಿದ್ದೆ. ಟೋಟಲಾಗಿ ಒಂದು ಸ್ವಲ್ಪ 6000 ಆ ಥರ ಆಯಿತು ಇದಕ್ಕೆ. ಟೋಟಲ್ 18 ಪೀಸಸ್, ಅದು 5900 ಚೇಂಜ್ ಏನೋ ಆಗುತ್ತೆ. ಸೊ ನಿಜವಾಗ್ಲೂ ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ. ನನಗೆ ತುಂಬ ದಿನದಿಂದ ಡಿ ಮಾರ್ಟಲ್ಲಿ ತೊಗೋಬೇಕಂತಲೇ ಅನ್ನಿಸ್ತಿತ್ತು ಈ ಗ್ರಾಸರಿ ಬಾಟಲ್ಸ್ನ, ಬಟ್ ತುಂಬ ದಿನದಿಂದ ಅಂದ್ಕೊತಿದ್ದೆ, ಬಟ್ ಅಮೌಂಟ್ ಇರಲಿಲ್ಲ. ಸೊ ಅದರಿಂದ ಜಾಸ್ತಿ ಯಾಕೆ ಏನೋ ತೊಗೊಳಕ್ಕೆ ಹೋಗ್ತೀವಿ, ಬಟ್ ಬೇರೆ ಏನೋ ಮಾಡ್ಕೊಂಡು ಬರ್ತೀನಿ ಡಿ ಮಾರ್ಟ್ಗೆ ಹೋದಾಗ. ಸೊ ಅದರಿಂದ ನೆಕ್ಸ್ಟ್ ಟೈಮ್ ಹೋದಾಗ ತೊಗೊಳ್ಳೋಣ ಅಂತಲೇ ಪ್ಲ್ಯಾನ್ ಇದ್ದಿದ್ದು. ಬಟ್ ಸಡನ್ ಪ್ಲ್ಯಾನ್, ಹೆಣ್ಮಕ್ಳಿಗೆ ಇಂಥವೇ ಆಸೆ ಅಲ್ವಾ ಜಾಸ್ತಿ, ಮನೆಗೆ ಕಿಚನ್ ಡೆಕೋರೇಟ್ ಮಾಡೋದು. ಹಾಗೆ ಅಮ್ಮನ ಹತ್ರ ಅಂತೂ ಚೆನ್ನಾಗಿ ಬೈಸ್ಕೊಂಡೆ ನಾನು ಈ ರೀತಿ ಆರ್ಡರ್ ಮಾಡಿ. ನನ್ನ ಹಸ್ಬೆಂಡ್ ಏನು ಮಾಡಿಬಿಟ್ಟಿದ್ದಾರೆ, ನನ್ನ ಫೋನಿಂದ ವಿಡಿಯೋ ಕಾಲ್ ಮಾಡಿದ್ರು, ನಾನು ಕಟ್ ಮಾಡಿಬಿಟ್ಟೆ. ಇನ್ನು ನನ್ನ ಹಸ್ಬೆಂಡು ತೆಗೆದ್ಬಿಟ್ಟು ಅವ್ರ ಫೋನಿಂದ ವಿಡಿಯೋ ಕಾಲ್ ಮಾಡಿಬಿಟ್ಟು ಮೆತ್ತಗೆ ತೋರಿಸ್ಬಿಟ್ಟಿದ್ದಾರೆ. ನಮ್ಮಮ್ಮ ಬಾಯಿಗೆ ಬಂದಂಗೆ ಬೈತಿದ್ರು, ಇದನ್ನೆಲ್ಲ ಆರ್ಡರ್ ಮಾಡ್ತೀಯಾ, ಎಷ್ಟು ಡಬ್ಬಗಳು ಬೇಕು, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು, ಸುಮ್ಮನೆ ಇದಕ್ಕೆಲ್ಲ ದುಡ್ಡು ಹಾಕ್ತೀಯಾ ಅಂತ. ಇನ್ನು ನಮ್ಮ ಮಮ್ಮಿ ಏನೇ ಆರ್ಡರ್ ಮಾಡಿದ್ರು ನಿಜವಾಗ್ಲೂ ಬೈತಾರೆ. ಸೊ ಅದರಿಂದ ನಾನು ಅವ್ರ ಹತ್ರ ಹೇಳಲೇಬಾರ್ದು ಅಂತಿರ್ತೀನಿ, ಈ ರೀತಿ ಇವರೇ ಕಿತಾಪತಿ ಹಚ್ಬಿಟ್ಟಿರ್ತಾರೆ, ಇವರೇ ಜಾಸ್ತಿ ಹಾಕ್ಕೊಟ್ಬಿಡೋದು. ಇನ್ನು ಬೇಕಂತ ಹೇಳ್ಬಿಟ್ಟು ನಾನು ಮಾತಾಡುವಾಗ ಮಧ್ಯದಲ್ಲಿ ಆರ್ಡರ್ ತಂದಿದೆಯಲ್ವಾ, ಅದು ಎಷ್ಟಾಯಿತು ಹಂಗೆ ಕೇಳೋದು, ಬೇಕಂತ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು. ನಮ್ಮಮ್ಮ ಕೇಳಿಸ್ಕೊಂಡು ನನಗೆ ಬೈಲಿ ಅಂತ ಇದೇ ಥರನೇ ಮಾಡ್ತಾರೆ ಇವರು. ಇನ್ನು ನಾನು ವೀಡಿಯೋ ಮಾಡ್ಕೊತಿದ್ದೆ, ವೀಡಿಯೋ ಮಾಡುವಾಗಲೂ ಅಷ್ಟೇ ಇವ್ರಿಗೆ ವೀಡಿಯೋ ಮಾಡೋದೆಲ್ಲ ಅಷ್ಟೊಂದು ಇಷ್ಟ ಆಗೋಲ್ಲ. ಸೊ ಅದರಿಂದ ಆಫ್ ಮಾಡೋದು, ಮತ್ತು ಏನೋ ಹೋಗಲಿ ಇತ್ತೀಚೆಗೆ ಸ್ವಲ್ಪ ಸಪೋರ್ಟ್ ಮಾಡ್ತಾರೆ. ಆಮೇಲೆ ನಾನು ಸುಮ್ಮನೆ ಇರಿ, ನಾನು ವೀಡಿಯೋ ಮಾಡ್ಕೊತಿದ್ದೀನಿ ಅಂತ ಹೇಳುವಾಗ ಸುಮ್ಮನೆ ಆದರು. ಇನ್ನು ಅವರೇ ವೀಡಿಯೋ ಕೂಡ ಸ್ವಲ್ಪ ಆನ್ ಮಾಡಿಕೊಟ್ರು. ಇನ್ನು ನೀವೇ ನೋಡ್ತಿರ್ಬೋದು, ಎಲ್ಲ ಅನ್ಬಾಕ್ಸ್ ಮಾಡ್ಕೊತಿದ್ದೆ. ಬೆಳಗ್ಗೆನೇ ಬಂತು ಪಾರ್ಸೆಲ್ಲು, ಇನ್ನು ವರ್ಕ್ ಮಾಡ್ತಿದ್ದೆ, ಸೊ ಅದಕ್ಕೆ ತೆಗಿಯೋಕ್ಕಾಗಿರಲಿಲ್ಲ. ಈಗ ಸದ್ಯಕ್ಕೆ 6 ಪೀಸಸ್ ಅಷ್ಟೇ ಬಂದಿದೆ. ಒಳಗಡೆ ಗ್ಲಾಸು ಆ್ಯಂಡ್ ಆಚೆಗಡೆ ಸ್ಟೀಲು ಆ್ಯಂಡ್ ಮಿಡಿಲಲ್ಲಿ ಗ್ಯಾಪ್ ಕೊಟ್ಟಿದ್ದಾರೆ. ಸೊ ಅದರಿಂದ ಏನೇನು ಸ್ಟೋರ್ ಮಾಡಿದ್ದೀವಿ ಅನ್ನೋದು ನಮ್ಗೆ ಈಸಿಯಾಗಿ ಕಂಡುಹಿಡಿಬೋದು. ಸೊ ಆದ್ದರಿಂದ ನನಗೆ 18 ಪೀಸಸ್ ಆ ಥರ ಆರ್ಡರ್ ಮಾಡಿದ್ದೀನಿ. ಯಾಕಂದರೆ ನಮ್ಮ ಮನೇಲಿ ಈ ಕಡೆ ಒಂದು ರೈಟ್ ಸೈಡ್ ಸ್ಲ್ಯಾಬ್ ಇದೆ ಕಿಚನಲ್ಲಿ, ಅಲ್ಲಿ ನಾನು ಫುಲ್ ಏನೂ ಜೋಡಿಸಿಲ್ಲ, ಅಂದರೆ ಈ ಮಿಕ್ಸಿ ಜಾರ್ಸ್ ಆ ಥರದ್ದೆಲ್ಲ ಇಟ್ಟಿದ್ದೀನಿ. ಸೊ ಅದರಿಂದ ಚೆನ್ನಾಗಿ ಕಾಣಿಸ್ಲಿ ಅಂತ ಒಂದೇ ಥರದ್ದು ಬೇಕಂತ ಹೇಳಿ ಆರ್ಡರ್ ಮಾಡಿರೋದು. ಇನ್ನು ಟ್ಯೂಸ್ಡೇ ಮತ್ತು ವೆಡ್ನೆಸ್ಡೇ ಇನ್ನು ಮಿಕ್ಕಿರೋ 12 ಪೀಸಸ್ ಆ ಥರ ಬರುತ್ತೆ. ಟೋಟಲ್ 18 ಪೀಸಸ್ಸು. ಸೊ ಯಾರಿಗಾದರೂ ಲಿಂಕ್ ಬೇಕಿದ್ದರೆ ನೀವು ಕಮೆಂಟ್ ಮಾಡ್ಬೋದು. ಒಂದು ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು, ಬಟ್ ಓಕೆ, ಬಟ್ ತುಂಬಾ ಚೆನ್ನಾಗಿದೆ. ಒನ್ ಟೈಮ್ ನಾವು ಏನಕ್ಕಾದರೂ ಇನ್ವೆಸ್ಟ್ ಮಾಡೋದು, ಚೆನ್ನಾಗಿಯೇ ಇನ್ವೆಸ್ಟ್ ಮಾಡಿಬಿಟ್ರೆ, ಅಂದರೆ ಚೆನ್ನಾಗಿರೋದನ್ನ ತೊಗೊಂಡ್ಬಿಟ್ರೆ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ಸೊ ಯಾವುದೇ ತೊಗೊಂಡ್ರೂ ಅಷ್ಟೇ ಕಾಸ್ಟ್ಲಿ ಅಂತ ಅಂದ್ಕೊಳ್ಳೋದ್ಕಿಂತ ಸೊ ಲೈಫ್ ಟೈಮ್ ವ್ಯಾರಂಟಿ ಇರುತ್ತೆ ಅಂತ, ಚೆನ್ನಾಗಿರೋದು ಕ್ವಾಲಿಟಿ ಅಂಥದ್ದನ್ನ ನೋಡಿ ತೊಗೊತೀನಿ. ಸೊ ಇದಿಷ್ಟು ಇವತ್ತಿನ ವ್ಲಾಗ್. ಇನ್ನು ಇದನ್ನೆಲ್ಲನೂ ನೀಟಾಗಿ ಇಲ್ಲಿ ಸದ್ಯಕ್ಕೆ ಸುಮ್ಮನೆ ಹಂಗೆ ಜೋಡಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಎಲ್ಲನೂ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ, ಇನ್ನು ನೆನ್ನೆ ನಿರ್ಜಲ ಏಕಾದಶಿನೋ ಏನೋ ಒಂದು ಕೇಳಿದ್ದೆ ನಾನು, ಅದೇನು ಏಕಾದಶಿ ಅಂತ ಗೊತ್ತಿಲ್ಲ, ಬಟ್ ನೆನ್ನೆ ಏನೋ ಒಳ್ಳೆ ದಿವಸ ಅಂತ ಗೊತ್ತಾಯಿತು. ಸೊ ಅದಕ್ಕೆ ಅಂಥ ದಿವಸ ಎಲ್ಲ ನಾನು ನಾನ್ ವೆಜ್ ಎಲ್ಲ ತಿನ್ನೋಕ್ಕೆ ಪ್ರಿಫರ್ ಮಾಡಲ್ಲ. ಸೊ ನನ್ನ ಹಸ್ಬೆಂಡ್ಗೂ ಹೇಳಿದ್ದೆ ನಾನ್ ವೆಜ್ ಎಲ್ಲ ತಿನ್ನಬೇಡಿ ಅಂತ ಹೇಳಿ. ಇನ್ನು ಅವರು ಕೂಡ ನೆನ್ನೆ ನಾನ್ ವೆಜ್ ಏನೂ ತಿಂದಿರಲಿಲ್ಲ. ಇನ್ನು ಸಂಜೆ ಮನೆಯೆಲ್ಲ ಒರೆಸಿ ದೀಪ ಕೂಡ ಹಚ್ಚಿದೆ. ದೇವ್ರ ಪೂಜೆ ಸಾಮಾನ ನಾನು ಬುಧವಾರನೇ ತೊಳೆದಿಟ್ಟಿದ್ದೆ. ಈ ನಡುವೆ ಏನು ಮಾಡ್ತೀನಿ ಅಂದರೆ 1 ಡೇ ಮುಂಚೆನೇ ವಾಶ್ ಮಾಡಿ ಇಟ್ಬಿಡ್ತೀನಿ, ಸೊ ದಟ್ ನನಗೆ ನೆಕ್ಸ್ಟ್ ಡೇ ಪೂಜೆ ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ, ಕಷ್ಟ ಅನಿಸಲ್ಲ. ಇಲ್ಲಾಂದರೆ ಆವಾಗಲೇ ಪೂಜೆ ಸಾಮಾನು ತೊಳೆದು ಆವಾಗಲೇ ಪೂಜೆ ಮಾಡಬೇಕಂದ್ರೆ ನನಗೂ ಸ್ವಲ್ಪ ಕಷ್ಟ ಆಗ್ತಿರುತ್ತೆ. ಸೊ ಅದರಿಂದ ಹಿಂಗೆ ಮಾಡ್ಕೊಂಬಿಡ್ತೀನಿ. ಇನ್ನು ನೆಕ್ಸ್ಟು ನೈಟು ಊಟಕ್ಕೆ ಬೆಂಡೆಕಾಯಿ ಗ್ರೇವಿ ಥರ ಮಾಡೋಣ ಚಪಾತಿಗೆ ಅಂತ ಹೇಳಿ ಅದನ್ನು ಕೂಡ ಮಾಡಿಕೊಂಡೆ.
ಆ್ಯಂಡ್ ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿತ್ತು. ನೀವು ಒಂದ್ಸಲ ಈ ರೀತಿ ಬೆಂಡೆಕಾಯನ್ನ ಟ್ರೈ ಮಾಡಿ, ತುಂಬಾ ಬೇಗನೂ ಆಗಿಬಿಡುತ್ತೆ. ಏನಿಲ್ಲ, ಒಂದು ಸ್ವಲ್ಪ ಮಿಕ್ಸಿ ಜಾರ್ಗೆ ಒಂದು ಈರುಳ್ಳಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಒಂದು 3 ಟೊಮ್ಯಾಟೊ, ಒಂಚೂರು ಹುಣಸೆಹಣ್ಣು, ಒಂಚೂರು ಕೊತ್ತಂಬರಿ ಸೊಪ್ಪು, ಮನೆಯಲ್ಲೇ ಮಾಡಿರೋ ಸಾಂಬಾರು ಪೌಡರು, ಹಾಗೆ ಬೆಳ್ಳುಳ್ಳಿ, ಇದಿಷ್ಟನ್ನು ಕೂಡ ಹಾಕ್ಕೊಂಡು ಒಂಚೂರು ತೆಂಗಿನಕಾಯಿ, ಜಾಸ್ತಿ ತೆಂಗಿನಕಾಯಿ ಅಲ್ಲ, ಒಂದು 4-5 ಪೀಸಷ್ಟು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಇದಿಷ್ಟನ್ನು ನೀಟಾಗಿ ಫಸ್ಟು ರುಬ್ಕೊಂಬಿಡಿ. ಇನ್ನು ಮೊದಲಿಗೆ ಬೆಂಡೆಕಾಯನ್ನ ಫಸ್ಟು ಚೆನ್ನಾಗಿ ಹುರಿದು ಎತ್ತಿಟ್ಕೊಂಡಿದ್ದೀನಿ. ನೆಕ್ಸ್ಟು ಸಾಸಿವೆ, ಜೀರಿಗೆ, ಕರಿಬೇವು ಸೊಪ್ಪು ಅದೆಲ್ಲ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಕೊಳ್ಳೋದು. ಹಾಗೆ 1 ಈರುಳ್ಳಿ, 1 ಟೊಮ್ಯಾಟೊ, ಹಾಗೆ ನನಗೆ ನಮ್ಮ ಮನೆಯಲ್ಲಿ ಚಿಲ್ಲಿ ಪೌಡರ್ ಇರಲಿಲ್ಲ, ಸೊ ಅದರಿಂದ ಸ್ವಲ್ಪ ಚಿಲ್ಲಿನೇ ಕಟ್ ಮಾಡಿ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಬೆಂಡೆಕಾಯಿನ ಫ್ರೈ ಮಾಡಿರೋದನ್ನ ಈಗಲೇ ಸೇರಿಸ್ಕೊತೀನಿ. ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಮತ್ತು ಆಯಿಲ್ ಜೊತೆಲಿ. ಇನ್ನು ನೆಕ್ಸ್ಟು ಅದೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಟೊಮ್ಯಾಟೊ ಎಲ್ಲ ಸಾಫ್ಟ್ ಆದಮೇಲೆ ಇನ್ನು ಈ ರುಬ್ಬಿಟ್ಕೊಂಡಿರೋದು ಏನಿರುತ್ತೆ ಅದನ್ನು ಹಾಕ್ಬಿಟ್ಟು ನೀರು ಎಷ್ಟು ಬೇಕೋ ನೀವು ಆ ಕನ್ಸಿಸ್ಟೆನ್ಸಿಯಲ್ಲಿ ಹಾಕ್ಕೋಬೋದು. ಆ್ಯಂಡ್ ಅದು ಕುದೀತಾ ಸ್ವಲ್ಪ ಗಟ್ಟಿನೇ ಬರುತ್ತೆ. ತುಂಬ ಜನ ಬಂದಾಗ ಪಲ್ಯ ಎಲ್ಲ ಮಾಡಿದ್ರೆ ಸಾಕಾಗಲ್ಲ ಅನ್ನೋರು ಈ ರೀತಿ ಮಾಡಿ ಚಪಾತಿ ಜೊತೆ, ರೈಸ್ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಸೇಮ್ ಸ್ವಲ್ಪ ಫಿಶ್ ಸಾಂಬಾರು ತಿಂದಿರೋ ಥರನೇ ಅನಿಸುತ್ತೆ. ಆ್ಯಂಡ್ ಬೆಂಡೆಕಾಯಿನ ಇವತ್ತು ಮಾಡಿಬಿಟ್ಟು ಈಗಲೇ ತಿನ್ನೋದಕ್ಕಿಂತ ನಾಳೆ ತಿಂದರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಬೇಗನೂ ಮಾಡ್ಕೋಬೋದು. ಸೊ ಇದಿಷ್ಟು ಇವತ್ತಿನ ವ್ಲಾಗ್. ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.